preserving the purity of the raga, nurturing the discipline of an artist. Welcome to the heart of tradition at Sri Vidya Music Academy. ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಸಹೃದಯದ ಬಂಧುಗಳಿಗೆ ನಾನು ಲಕ್ಷ್ಮಣ್ ತಳವಾರ್ ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿಯಿಂದ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಇವತ್ತು ನನಗೊಂದು ವಿಚಾರ ಹೊಳೆದದ್ದು ಹಿಂಗ, ಜೀವನ ದರ್ಶನದ ಸಂದೇಶವನ್ನು ಹೊತ್ತು ತರುವ ಗೀತೆಗಳನ್ನು ಯಾಕೆ ಕಲಿಸ್ಬಾರ್ದು ಕೆಲವೊಂದನ್ನು. ಸಹೃದಯ ಬಂಧುಗಳೇ, ನಾನಿನ್ನೂ ಕಲಿಕೆಯ ಅವಧಿಯಲ್ಲಿರುವಂಥವನು, ವಿದ್ಯಾರ್ಥಿ. ಏನು ಮಾಡಬೇಕು ಏನು ಬಿಡಬೇಕು ಅಂತ ಎಲ್ಲ ಗೊತ್ತಾಗೋದು ಅನುಭವದ ಮೇಲೆ. ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ನೋಡ್ತಾ ಇರ್ತೀನಿ. ಇವತ್ತಿನ ಒಂದು ಪ್ರಯೋಗ, ಇವತ್ತಿನ ಗೀತೆ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದು ಅತ್ಯಂತ ಮಾರ್ಮಿಕವಾದ ಗೀತೆ. ಇದು 12ನೇ ಶತಮಾನದಿಂದಲೂ, ಕ್ಷಮಿಸಿ, ಯುಗಾಂತರಗಳಿಂದಲೂ ಅನೇಕ ಶರಣರು, ದಾಸರು, ಸಂತ ಮಹಂತರು ಈ ಧರ್ಮವನ್ನು ರಕ್ಷಿಸಿ ಸಮಾಜಶಾಸ್ತ್ರ, ನ್ಯಾಯಶಾಸ್ತ್ರವನ್ನು, ರಾಜ್ಯಶಾಸ್ತ್ರವನ್ನು, ಧರ್ಮ ಸಮ್ಮಿತವಾದ ಯಾವ್ಯಾವ ಶಾಸ್ತ್ರಗಳನ್ನು ಬೋಧಿಸಲು ಸಾಧ್ಯವೋ ಎಲ್ಲವನ್ನು ಬೋಧಿಸಿದ್ದಾರೆ. ಅಂಥದ್ರಲ್ಲಿ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಒಂದಾದ ದಾಸ ಸಾಹಿತ್ಯ. ಹರಿಭಕ್ತರಾದ ಹರಿದಾಸರು ತಮ್ಮ ಕೀರ್ತನೆಗಳ ಮೂಲಕ ಅನೇಕ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಕನಕದಾಸರು ಒಬ್ಬ ದಾಸರ ಸಾಲಿನಲ್ಲಿ ಅಗ್ರಗಣ್ಯದ ಶ್ರೇಣಿಯಲ್ಲಿ ನಿಂತುಕೊಳ್ಳುವಂಥ ಮಹಾಮಹಿಮಾ ಪುರುಷರು. ಅವರ ಅನೇಕ ಹಾಡುಗಳು ಅನೇಕ ರೀತಿಯ ಒಂದು ಸಂದೇಶವನ್ನು ಹೊತ್ತು ತರ್ತವೆ. ಇವತ್ತಿನ ಒಂದು ಗೀತೆ ನಮ್ಮ ಬದುಕಿಗೆ ಸಂಬಂಧಿಸಿದ ಗೀತೆ. ಕನಕದಾಸರು ತಾವಾಗಲೇ ಪ್ರಶ್ನೆ ಮಾಡ್ತಾರೆ, ಅಂದರೆ ಇದೆಲ್ಲ ಯಾಕೆ ಬೇಕು ಹಂಗಂಥೇಳಿ ಅವರು ನಮ್ಮ ಪರಂಪರೆಯನ್ನ ಧಿಕ್ಕಾರ ಮಾಡಿಲ್ಲ. ಅಂದ್ರೆ ಅದು ಇದ್ದಾಗ ಇದು ಇರಬೇಕು, ಅಂದ್ರೆ ಅದನ್ನು ಮಾಡಿ ನೀನು ಕೆಟ್ಟ ಕೆಲಸ ಮಾಡ್ತೀಯ ಅಂದ್ರೆ ಅದಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ನೀನು ಗುಡಿಗೆ ಹೋಗಿ ತೀರ್ಥನ ಕುಡಿದು ಬರ್ತೀಯ, ಹೊರಗೆ ಹೋಗಿ ಸುಳ್ರ ಕಾಳ ಕಾಕರ ಸಹವಾಸ ಮಾಡ್ತೀಯ. ನೀನು ತೀರ್ಥ ಕುಡಿದೇ ಇದ್ರೂ ಪರವಾಗಿಲ್ಲ, ಗುಡಿಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಸತ್ಯವಂತರ ಸಂಘ ಮಾಡಪ್ಪ. ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಏತಕ್ಕೆ. ಈಗ ಸಂಸಾರದೊಳಗಾಗ್ಲಿ ನಮ್ಮ ಜೀವನವನ್ನು ನಡೆಸುವಾಗ ಹೆಂಗೆ ನಡೆಸಬೇಕು ಅಂತ ವಿಚಾರ ನಮ್ಮ ತಲೆ ಒಳಗಿತ್ತು, ಅದರ ಜ್ಞಾನ ನಮಗಿತ್ತಂದ್ರೆ ಚಿಂತೆ ಬರುವುದೇ ಇಲ್ಲ ಅಲ್ವಾ. ಮತ್ತೊಬ್ರ ಮನೆಗೆ ಫ್ರಿಜ್ ಐತೆ ಅಂತೇಳಿ ನಮ್ಮ ಮನೆಗೆ ಯಾಕೆ ಫ್ರಿಜ್ ಇಲ್ಲ ಅಂತೇಳಿ ಇದು ಹಾಗೆತನ ಆಗ್ತದ. ನಮ್ಮ ಮನೆಗೆ ಫ್ರಿಜ್ ಎಷ್ಟು ಮಟ್ಟಿಗೆ ಉಪಯೋಗ, ಅದು ನಮ್ಗೆ ಬೇಕು ಬೇಡ ಅನ್ನುವಂಥ ಒಂದು ಸಾಮಾನ್ಯ ಪರಿಜ್ಞಾನ ನಮಗಿತ್ತಂದ್ರೆ ತಾಪಾಗೋದಿಲ್ಲ. ಅದಕ್ಕೆ ಹೇಳ್ತಾರ ಕೆಲವೊಂದು ಅಂಶಗಳನ್ನು. ಧನವನ್ನು ಕುರಿತು ಹೇಳ್ತಾರ, ತಾನು ಉಣ್ಣದ ಪರರಿಗಿಕ್ಕದ. ಈಗ ನಿನಗಲ್ಲ ಇರತನ ನೀನು ತಿನ್ನಲಿಲ್ಲ,
ಶುಗರ್ ಬಂತು, ಬಿ ಪಿ ಬಂತು, ಎಲ್ಲ ರೋಗ ಬಂದರೂ ಕೂಡ ನೀನು ತಿನ್ನಲಿಲ್ಲ, ಮತ್ತೊಬ್ರಿಗೂ ಕೊಡಲಿಲ್ಲ, ಅದನ್ನು ಹಾಗೆ ಬ್ಯಾಂಕ್ನಾಗ ಇಟ್ಟು ಹಿಂದಕ್ಕೆ ಹಾಗೆ ಅಂತ ಮಾಡ್ತಿದ್ರು, ಹಾಗೆದೊಳಗೆ ಹೋಗದಿಡ್ತಿದ್ರು. ಅಂತ ಧನ ನೀ ಸತ್ತ ಮೇಲೆ ಅದು ಇದ್ದು ಏನು ಪ್ರಯೋಜನಪ್ಪ? ಮಾನಹೀನನಾಗಿ ಬಾಳುವ ಮನುಜನೇ ಅದಕ್ಕೆ ಮಾನ ಕಳ್ಕೊಂಡು ಮರ್ಯಾದೆ ಕಳ್ಕೊಂಡು ಬಾಳೋದಕ್ಕಿಂತಲೂ ಜ್ಞಾನವಿಲ್ಲದೆ 100 ಕಾಲ ಬದುಕಲೇ ಏತಕ್ಕೆ? ವಿಚಾರ ಜ್ಞಾನನ ಇಲ್ಲ ಅಂದ್ರ ಆಮೇಲೆ ಹೆಣ್ಣಿನ ಆಸೆಯನ್ನು ತೊರೆದವನಿಗೆ ಭೋಗ ಯಾಕ ಅಂತ. ಮಾನಿನಿ ಅಂದ್ರೆ ಹೆಣ್ಣು, ಸತಿ. ಬರೀ ಹೆಣ್ಮಕ್ಳ ಸಹವಾಸ ಬಿಟ್ರಲ್ಲ, ಮನಸ್ಸಿನೊಳಗ ಹೆಣ್ಣಿನ ಪ್ರತಿ ಪೂಜ್ಯನೀಯ ಭಾವನೆ ಇರಬೇಕು. ಅಂತ ಮೋಹವನ್ನು ನೀನು ತೊರೆದ ಮೇಲೆ ನಿನಗೆ ಭೋಗ ಯಾಕ ಅಂತ ಮುಂದುವರೆದು ಹೇಳ್ತಾರ. ಮಕ್ಕಳ ವಿಚಾರವನ್ನು ಕುರಿತು ಸಹ ಕನಕದಾಸರು ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ಯಾರ. ಮಾತು ಕೇಳದ ಮಲೆತು ನಡೆಯುವ ಮಕ್ಕಳೇ ಆತಕ್ಕೆ. ಹಠ, ಹಗೆತನ, ದ್ವೇಷ, ಹಿರಿಯರ ಮಾತು ಕೇಳಾರ್ದಂಥ ಮಕ್ಕಳು ಇದ್ದೇನು ಪ್ರಯೋಜನ? ಇನ್ನೊಂದು ಬಹಳ ಸೊಗಸಾಗಿ ಹೇಳ್ತಾರವರು, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ. ಯಾರೋ ಬರ್ತಾರಪ್ಪ ಕಾಟಾಚಾರಕ್ಕೆ, ಎಷ್ಟೋ ಒಂದಿಷ್ಟು ರಾಗಿ ಅಕ್ಕಿ ಬೇಯಿಸಿ ದೊಡ್ಡದಾಗಿ ಬಿಸ್ಲರಿ ವಾಟರ್ ತಂದು, ಆದ್ರೆ ನೀವು ಬಡಿಸುವಾಗ ನಿಮ್ಮ ಪ್ರೀತಿನೇ ಇದ್ದಿಲ್ಲ ಅಂದ್ರೆ ಅದನ್ನು ತಿಂದು ಜೀರ್ಣ ಆಗೋದಿಲ್ಲ ಅಂತಾರೆ. ನೀತಿ ಅರಿತು ನಡೆಯದಿರುವ ಬಂಟನೆ ಆತಕ್ಕೆ. ನಿನಗೆ ಎಷ್ಟೇ ತಾಕತ್ತು ಶಕ್ತಿ ಇದ್ರ ನಿನಗೆ ಯಾರನ್ನು ಹೆಂಗೆ ಗೌರವಿಸ್ಬೇಕು, ಸಮಾಜದೊಳಗೆ ಹೆಂಗೆ ಇರಬೇಕು ಅನ್ನೋ ನೀತಿನೇ ನಿನಗಿಲ್ಲ ಅಂದ್ರೆ ನೀ ಹೆಂಗೆ ಬದುಕ್ತಿ? ನಿನ್ನ ಬದುಕೆ ಬೇಡ. ಇಂಥ ದಾರ್ಶನಿಕವಾದ ಗೀತೆಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ನನ್ನ ಒಂದು ಈ ಅದ್ಭುತ ಪ್ರಯತ್ನಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಬನ್ನಿ ಈ ಗೀತೆ ಪ್ರಾರಂಭ ಮಾಡೋಣ. ಈ ಗೀತೆ ರಾಗ್ ಪರ್ದೀಪ್ನಲ್ಲಿ ಬರ್ತದ. ಈ ಗೀತೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ, ಚಿಂತೆಯೇತಕ್ಕೆ. ಇದು ಎರಡೆರಡು ಸಲ ಹಾಡ್ಕೋಬೇಕು ಪಲ್ಲವಿ, ಟೈಮ್ ಶಾರ್ಟ್ ಇರೋದ್ರಿಂದ. ಈಗ ಚರಣ ನೋಡೋಣ. ಚರಣನ್ ಕೂಡ ಸಾಲುಗಳನ್ನು ಎರಡೆರಡು ಸಲ ಹಾಡಬೇಕು. ತಾಳದಲ್ಲಿ ಹಾಡುವಾಗ ನೋಡೋಣ. ತಾನು ಉನ್ನದ ಪರರಿಗಿಕ್ಕದ ಧನವಿದ್ಯಾತಕ್ಕೆ, ಮನಹೀನನಾಗಿ ಬಾಳ್ವ ಮನುಜನಾತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಯಾತಕ್ಕೆ, ಮಾನಿನಿಯ ತೊರೆದವಾಗೆ ಭೋಗವೇತಕ್ಕೆ, ಭೋಗವೇತಕ್ಕೆ.
ಪಲ್ಲವಿ ಹಾಡ್ಕೋಬೇಕು. ಮತ್ತೀಗ ಎರಡನೇ ಚರಣ. ಮಾತು ಕೇಳದೆ ಮಲತು ನಡೆವ ಮಕ್ಕಳ್ಯಾತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕೆ, ನೀತಿ ಅರಿತು ನಡೆಯದಿರುವ ಭಂಟನ್ಯಾತಕೆ, ಸೋತು ಹೆಣ್ಣಿಗೆ ಹೆದರಿ, ಸೋತು ಹೆಣ್ಣಿಗೆ ಹೆದರಿ ಪುರುಷನ್ಯಾತಕೆ, ಪುರುಷನ್ಯಾತಕೆ. ಮತ್ತೆ ಇಲ್ಲಿ ಪಲ್ಲವಿ ಹಾಡ್ಕೋಬೇಕು. ಈಗ ಮೂರನೇ ಚರಣ. ಇದು ಸಂಸಾರಕ್ಕೆ ಬಹಳ ಸಂಬಂಧಿಸಿದ್ದು. ಬಹಳ ವಿವಾಹಿತರು ಸಂಸಾರಿಗಳು ಲಕ್ಷ್ಯ ಕೊಟ್ಟು ಕೇಳಿ. ಸನ್ನೆಯರಿತು ನಡೆಯದಿರುವ ಸತಿಯಿದ್ದೇತಕ್ಕೆ. ಸನ್ನೆ ಅಂದ್ರ ಇಶಾರ, ಸೊನ್ನಿ, ಸೈನ್ ಅಂತಾರೆ. ಅಂದ್ರ ಮಂದ್ಯಾಗ ಪತಿ ಇದ್ದಾಗ ಒಂದೇನೋ ಅಷ್ಟೇ ತಿಳಿಸಿ ಹೇಳ್ತಿರ್ತಾನ, ಅದನ್ನ ಅಷ್ಟೇ ತಿಳ್ಕೊಬೇಕು. ಕಿಶದಾಗ ರೊಕ್ಕಿಲ್ಲ, ಅಕ್ಕಿ ಆಗ್ಯಾವ ಅಂದ್ರೆ ಕಿಶದಾಗ ರೊಕ್ಕಿಲ್ಲ ಅಂತ ಹೆಂಗೋ ಹೇಳ್ತಾನ ಸೊನ್ನೆ ಮಾಡಿ. ನಿಂದು ಇದೇ ಆಯ್ತು ಅಂತ ಹೇಳಿ ಮಂದ್ಯಾಗ ಮರ್ಯಾದೆ ಕಳಿಬಾರ್ದು. ಅದಕ್ಕೆ ಗಂಡನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವನ ಮನಸ್ಸು ಅರ್ಥ ಮಾಡ್ಕೊಂಡು ಬದುಕೋಬೇಕು. ಅಂತ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಇರುವಂತ ಸತಿ ಯಾಕ ಅಂತ ಕೇಳ್ತಾರೆ ಕನಕದಾಸ. ಸನ್ಯಾರಿತು ನಡೆಯದಿರುವ ಸತಿ ಇದ್ದೇತಕ್ಕೆ. ಮುಂದಿನ ಸಾಲ. ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕ್ಕೆ. ಈ ಮುನ್ನ ಕೊಟ್ಟು ಪಡೆಯದನ್ನು ಅಂದ್ರ ನಾವು ಹಿಂದಿನ ಜನ್ಮದೊಳಗೆ ದಾನ, ಧರ್ಮ, ಪರೋಪಕಾರ, ಧರ್ಮ, ಪರ ಸ್ತ್ರೀಯರನ್ನ, ಅಕ್ಕ ತಂಗಿಯರನ್ನ ತಿಳ್ಕೊಂಡಿದ್ರ ಈ ಜನ್ಮದೊಳಗೆ ನಮ್ಮ ಜೊತೆನೂ ಹಿಂಗೆ ಆಗ್ಬೇಕು ಅಂತ ಬಯಸ್ಬೇಕು. ಅಕಸ್ಮಾತ್ ನಾವ್ ಇದನ್ನ ಕೊಟ್ಟಿದ್ದಿಲ್ಲ ಅಂದ್ರ ಈ ಜನ್ಮದೊಳಗೆ ಚಲೋದಾಗ್ಲಿ ಅಂತ ನಾವ್ ಯಾಕೆ ಬಯಸ್ಬೇಕು ಅಂತ ಅಂದ್ರ ಜೈಸಿ ಕರ್ನಿ ವೈಸಿ ಭರ್ನಿ ಅಂತಾರಲ್ಲ ಹಿಂದಿ ಒಳಗ, ಹಂಗಿದು. ಸನ್ಯಾರಿತು ನಡೆಯದಿರುವ ಸತಿಯಿದ್ದೇತಕ್ಕೆ. ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕ್ಕೆ. ಮನ್ನಣೆಯ ನಡೆಸದಿರುವ ದೊರೆಯಾತಕ್ಕೆ. ಮನ್ನಣೆಯ
ಕೇಶವನಲ್ಲದ ಚನ್ನಾದಿ ಕೇಶವನಲ್ಲದ ದೈವವೇತಕ್ಕೆ ದೈವವೇತಕ್ಕೆ ಸತ್ಯವಂತರ ಸಂಗವಿರ ತೀರ್ಥವೇತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯೇತಕ್ಕೆ 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 ಇದು ಹಾಡಾಗಿತ್ತು. ಇನ್ನ ತಾಳದಲ್ಲಿ ಯಾವ ರೀತಿ ಹಾಡೋದಂತ ನೋಡೋಣ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಚಿಂತೆಯೇತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಚಿಂತೆಯೇತಕ್ಕೆ ತಾನು ಉನ್ನದ ಪರರಿಗಿಕ್ಕದ ಧನವಿದ್ಯಾತಕ್ಕೆ ತಾನು ಉನ್ನದ ಪರರಿಗಿಕ್ಕದ ಧನವಿದ್ಯಾತಕ್ಕೆ ಮಾನಹೀನನಾಗಿ ಬಾಳ್ವ ಮನುಜನಾತಕ್ಕೆ ಮಾನವೀನಾಗಿ ಬಾಳ್ವ ಮನುಜನಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಯಾತಕ್ಕೆ ಮಾನಿನೀಯ ತೊರೆದವಗೆ ಮಾನಿನೀಯ ತೊರೆದವಗೆ ಭೋಗವೇತಕ್ಕೆ ಭೋಗವೇತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ ಮಾತು ಕೇಳದ ಮನತು ನಡೆವ ಮಕ್ಕಳ್ಯಾತಕ್ಕೆ ಮಾತು ಕೇಳದೆ ಮನತು ನಡೆವ ಮಕ್ಕಳ್ಯಾತಕ್ಕೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ ನೀತಿ ಅರಿತು
ಸೋತು ಹೆಣ್ಣಿಗೆ ಹೆದರಿ ನಡೆವ, ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ಯಾತಕ್ಕೆ, ಪುರುಷನ್ಯಾತಕ್ಕೆ. ಸತ್ಯವಂತರ ಸಂಗವಿರಲು ತೀರ್ಥವೇ ಸಣ್ಯರಿತು ನಡೆಯದಿರುವ ಸತಿಯಿದ್ದೇತಕ್ಕೆ, ಸಣ್ಯರಿತು ನಡೆಯದಿರುವ ಸತಿಯಿದ್ದೇತಕ್ಕೆ. ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕ್ಕೆ, ಪಡೆಯದನ್ನು ಬಯಸಲೇತಕ್ಕೆ. ಮನ್ನಣೆಯ ನಡೆಸದಿರುವ ದೊರೆಯುವೇತಕ್ಕೆ, ಮನ್ನಣೆಯ ನಡೆಸದಿರುವ ದೊರೆಯುವೇತಕ್ಕೆ. ಚನ್ನ ಆದಿ ಕೇಶವನ ಚನ್ನಾದಿ ಕೇಶವನಂದದ ದೈವವೇತಕ್ಕೆ, ದೈವವೇತಕ್ಕೆ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ. ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯೇತಕ್ಕೆ, ಚಿಂತೆಯೇತಕ್ಕೆ, ಚಿಂತೆಯೇತಕ್ಕೆ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ, ಚಿಂತೆಯೇತಕ್ಕೆ, ನನ್ನ ಆತ್ಮೀಯ ಬಂಧುಗಳೇ, ಇದು ಒಂದು ಸುಂದರವಾದ ಹಾಡು ಅನ್ನಿಸ್ತು. ಅದನ್ನು ನಾನು ರೆಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪು ತಡೆಗಳಾದ್ರೆ ದಯವಿಟ್ಟು ನಾನೊಬ್ಬ ಪಾಮರ್ ಅಂತ ತಿಳ್ಕೊಂಡು ಹೊಟ್ಟೆಗೆ ಹಾಕೋರಿ. ಇನ್ನೂ ಅನೇಕ ಗೀತೆಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ. ಆಮೇಲೆ ಅನೇಕ ಗೀತೆಗಳು ಪ್ರಸ್ತುತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಗೀತೆ ನಿಮಗೆ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆಶೀರ್ವಾದದ ಪ್ರೋತ್ಸಾಹ ಸದಾ ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ಈ ಗೀತೆಯನ್ನು ನಾನು ಇವತ್ತಿಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ಅರ್ಪಿಸಿದ್ದೇನೆ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮಗೆ ಭೇಟಿಯಾಗೋವರೆಗೂ ಎಲ್ಲರೂ ಆರೋಗ್ಯದಿಂದಿರಿ. ಭಗವಂತ ನಿಮಗೆ ಆಯುರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀ ಗುರು ಪುಟ್ಟರಾಜೇಶ್ವರ. ಧನ್ಯವಾದಗಳು.